ಇನ್ನು ಬಿಸಿಎಂ ಹಾಸ್ಟೆಲ್ಗಳಿಗೆ ಸಕಾಲಕ್ಕೆ ರೇಷನ್ ಪೂರೈಕೆ ಆಗ್ತಾ ಇಲ್ಲ. ಸಿದ್ಧಗಂಗಾ ಮಠದಿಂದ ಅಕ್ಕಿ ಸಾಲ ಪಡೆದಿದೆಯಂತೆ ರಾಜ್ಯ ಸರ್ಕಾರ. ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರದಲ್ಲಿರುವಂತಹ ಸಿದ್ಧಗಂಗಾ ಮಠದಿಂದ ಅಕ್ಕಿ ದಾಸ್ತಾನನ್ನು ಸಾಲ ಪಡೆದು ಬಿಸಿಎಂ ಹಾಸ್ಟೆಲ್ಗೆ ಕೊಡ್ತಾ ಇದ್ದಾರೆ. ಸುಮಾರು 500 ಚೀಲ ಅಕ್ಕಿ ಸಾಲ ಪಡೆದಿದೆ ಬಿಸಿಎಂ ಅಧಿಕಾರಿಗಳು. ಹಾಸ್ಟೆಲ್ಲು ತುಮಕೂರು ಜಿಲ್ಲೆಯ ಬಿಸಿಎಂ ಹಾಸ್ಟೆಲ್ಗಳಿಗಾಗಿ ಅಕ್ಕಿ ಸಾಲ ಪಡ್ಕೊಂಡಿದ್ದಾರಂತೆ. ಇನ್ನು ಸಾಲದ ಅಕ್ಕಿಯಿಂದ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟ ಬಡಿಸಲಾಗ್ತಾ ಇದೆ. ಅಕ್ಕಿ ಸಾಲ ಕೊಟ್ಟಿರೋದನ್ನು ಒಪ್ಪಿಕೊಂಡಿದ್ದಾರೆ ಸಿದ್ಧಗಂಗಾ ಮಠದವರು ಕೂಡ. ಸಿದ್ಧಗಂಗಾ ಮಠದ ಆಡಳಿತಾಧಿಕಾರಿ ವಿಶ್ವನಾಥಯ್ಯ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಅನ್ನಭಾಗ್ಯ, ಹಸಿವು ಮುಕ್ತ ಕರ್ನಾಟಕ, 10 kg ಅಕ್ಕಿ ಕೊಡ್ತೀವಿ, ಇಷ್ಟೆಲ್ಲ ಹೇಳಿ ಹಾಸ್ಟೆಲ್ಗಳಿಗೆ ಕೊಡೋದಕ್ಕೂ ನಮ್ಮ ಬಳಿ ಅಕ್ಕಿ ಇಲ್ಲ, ಸರ್ಕಾರದ ಬಳಿ ಅಕ್ಕಿ ಇಲ್ಲ. ಇಲಾಖೆ ಮಠಗಳಿಂದ ಸಾಲ ಪಡ್ಕೊಳ್ಬೇಕು. ಅದೇ ಮಠಗಳಿಗೆ ಎಲ್ಲಾದರೂ ನೀವು ದುಡ್ಡು ಕೊಟ್ಟರೆ, ಅನುದಾನ ಕೊಟ್ಟರೆ, ಮಠಗಳಿಗೆ ಯಾಕೆ ಕೊಡ್ತೀರಿ, ಯಾಕೆ ಕೊಡಬೇಕು ಮಠಗಳಿಗೆ ಅನುದಾನ, ಅಲ್ಲಿಂದ ಏನಿದೆ ನಮಗೆ, ಈ ಪ್ರಶ್ನೆಗಳನ್ನು ಮಾಡ್ತಾರೆ. ವಿಶ್ವನಾಥಯ್ಯನವರೇ ಮಾತಾಡಿದ್ದಾರೆ, ಆಡಳಿತಾಧಿಕಾರಿ ಸಿದ್ಧಗಂಗಾ ಮಠ. ಕೇಳಿ. ಕೂಡ ಬಂದಿರಲ್ಲ, ಅವತ್ತು ಕೂಡ ಕೊಟ್ಟಿರ್ತೀವಿ. ಒಂದ್ಸತಿ ಲೇಟ್ ಆಯ್ತು ಕೊಡ್ತಾರೆ. ಸರಿಯಾಗಿ ಎಷ್ಟು ಅಂತ ತಗೊಂಡೋಗೋರು, ಎಷ್ಟು ಸರಿ ತಗೊಂಡೋಗಿ ಅಷ್ಟು. ಯಾವ ಮಂತಲ್ಲಿ ಅಂದಾಜು? ಈ ಮಂತ್ ಹಿಂದೆ 2 ತಿಂಗಳಿಂದೇನೆ ಹೋದ್ರೆ ಒಂದು 500 ಚೀಲ ಲೆಕ್ಕ ಹಂಗೆ ಹೋಗುತ್ತೆ. 200 ಹೋಗಿಲ್ಲ, ಒಂದು 70-80 ಚೀಲ ಒಂದು 50 ಕ್ವಿಂಟಲ್ ಹೋಗಿತ್ತು. ಅಷ್ಟೊಂದು ಹೋಗಿಲ್ಲ. ಇಲ್ಲ ಕೊಟ್ಟಿದ್ದು ಒಂದು 5-6 ಕ್ವಿಂಟಲ್ ಒಂದು 7-8 ಹಾಸ್ಟೆಲ್ ಸಾಕಾಗ್ತದೆ. ಎಲ್ಲರೂ ಬಂದಿಲ್ಲ, ಕ್ಯಾತ್ಸಂದ್ರ ಯಾರೋ ಬಂದಿದ್ರು ಅನ್ನೋ ಕಾಣಿಸುತ್ತೆ. ಅದೇನು ಮರ್ತೋಗ್ಬಿಟ್ಟಿದ್ದು, ನನಗೆ ಜ್ಞಾಪಕ ಇಲ್ಲ. ಹೋಗಿ ಸತ್ಯ ಇನ್ನು ಬಿಸಿಎಂ ಹಾಸ್ಟೆಲ್ಗಳಿಗೆ ಸಕಾಲಕ್ಕೆ ರೇಷನ್ ಪೂರೈಕೆ ಆಗ್ತಾ ಇಲ್ಲ. ಸಿದ್ಧಗಂಗಾ ಮಠದಿಂದ ಅಕ್ಕಿ ಸಾಲ ಪಡೆದಿದೆಯಂತೆ ರಾಜ್ಯ ಸರ್ಕಾರ. ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರದಲ್ಲಿರುವಂತಹ ಸಿದ್ಧಗಂಗಾ ಮಠದಿಂದ ಅಕ್ಕಿ ದಾಸ್ತಾನನ್ನು ಸಾಲ ಪಡೆದು ಬಿಸಿಎಂ ಹಾಸ್ಟೆಲ್ಗೆ ಕೊಡ್ತಾ ಇದ್ದಾರೆ. ಸುಮಾರು 500 ಚೀಲ ಅಕ್ಕಿ ಸಾಲ ಪಡೆದಿದೆ ಬಿಸಿಎಂ ಅಧಿಕಾರಿಗಳು. ಹಾಸ್ಟೆಲ್ಲು ತುಮಕೂರು ಜಿಲ್ಲೆಯ ಬಿಸಿಎಂ ಹಾಸ್ಟೆಲ್ಗಳಿಗಾಗಿ ಅಕ್ಕಿ ಸಾಲ ಪಡ್ಕೊಂಡಿದ್ದಾರಂತೆ. ಇನ್ನು ಸಾಲದ ಅಕ್ಕಿಯಿಂದ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟ ಬಡಿಸಲಾಗ್ತಾ ಇದೆ. ಅಕ್ಕಿ ಸಾಲ ಕೊಟ್ಟಿರೋದನ್ನು ಒಪ್ಪಿಕೊಂಡಿದ್ದಾರೆ ಸಿದ್ಧಗಂಗಾ ಮಠದವರು ಕೂಡ. ಸಿದ್ಧಗಂಗಾ ಮಠದ ಆಡಳಿತಾಧಿಕಾರಿ ವಿಶ್ವನಾಥಯ್ಯ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಅನ್ನಭಾಗ್ಯ, ಹಸಿವು ಮುಕ್ತ ಕರ್ನಾಟಕ, 10 kg ಅಕ್ಕಿ ಕೊಡ್ತೀವಿ, ಇಷ್ಟೆಲ್ಲ ಹೇಳಿ ಹಾಸ್ಟೆಲ್ಗಳಿಗೆ ಕೊಡೋದಕ್ಕೂ ನಮ್ಮ ಬಳಿ ಅಕ್ಕಿ ಇಲ್ಲ, ಸರ್ಕಾರದ ಬಳಿ ಅಕ್ಕಿ ಇಲ್ಲ. ಇಲಾಖೆ ಮಠಗಳಿಂದ ಸಾಲ ಪಡ್ಕೊಳ್ಬೇಕು. ಅದೇ ಮಠಗಳಿಗೆ ಎಲ್ಲಾದರೂ ನೀವು ದುಡ್ಡು ಕೊಟ್ಟರೆ, ಅನುದಾನ ಕೊಟ್ಟರೆ, ಮಠಗಳಿಗೆ ಯಾಕೆ ಕೊಡ್ತೀರಿ, ಯಾಕೆ ಕೊಡಬೇಕು ಮಠಗಳಿಗೆ ಅನುದಾನ, ಅಲ್ಲಿಂದ ಏನಿದೆ ನಮಗೆ, ಈ ಪ್ರಶ್ನೆಗಳನ್ನು ಮಾಡ್ತಾರೆ. ವಿಶ್ವನಾಥಯ್ಯನವರೇ ಮಾತಾಡಿದ್ದಾರೆ, ಆಡಳಿತಾಧಿಕಾರಿ ಸಿದ್ಧಗಂಗಾ ಮಠ. ಕೇಳಿ. ಕೂಡ ಬಂದಿರಲ್ಲ, ಅವತ್ತು ಕೂಡ ಕೊಟ್ಟಿರ್ತೀವಿ. ಒಂದ್ಸತಿ ಲೇಟ್ ಆಯ್ತು ಕೊಡ್ತಾರೆ. ಸರಿಯಾಗಿ ಎಷ್ಟು ಅಂತ ತಗೊಂಡೋಗೋರು, ಎಷ್ಟು ಸರಿ ತಗೊಂಡೋಗಿ ಅಷ್ಟು. ಯಾವ ಮಂತಲ್ಲಿ ಅಂದಾಜು? ಈ ಮಂತ್ ಹಿಂದೆ 2 ತಿಂಗಳಿಂದೇನೆ ಹೋದ್ರೆ ಒಂದು 500 ಚೀಲ ಲೆಕ್ಕ ಹಂಗೆ ಹೋಗುತ್ತೆ. 200 ಹೋಗಿಲ್ಲ, ಒಂದು 70-80 ಚೀಲ ಒಂದು 50 ಕ್ವಿಂಟಲ್ ಹೋಗಿತ್ತು. ಅಷ್ಟೊಂದು ಹೋಗಿಲ್ಲ. ಇಲ್ಲ ಕೊಟ್ಟಿದ್ದು ಒಂದು 5-6 ಕ್ವಿಂಟಲ್ ಒಂದು 7-8 ಹಾಸ್ಟೆಲ್ ಸಾಕಾಗ್ತದೆ. ಎಲ್ಲರೂ ಬಂದಿಲ್ಲ, ಕ್ಯಾತ್ಸಂದ್ರ ಯಾರೋ ಬಂದಿದ್ರು ಅನ್ನೋ ಕಾಣಿಸುತ್ತೆ. ಅದೇನು ಮರ್ತೋಗ್ಬಿಟ್ಟಿದ್ದು, ನನಗೆ ಜ್ಞಾಪಕ ಇಲ್ಲ. ಹೋಗಿ ಸತ್ಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.